ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ. ಇವತ್ತು ಭಾನುವಾರ ಸಾಯಂಕಾಲ ಒಂದು ಐದು ಕಾಲ ಆಗ್ತಾಯಿದೆ ಟೈಮು. ಈಗ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ಹೊಸದಾಗಿ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕುವಂಥ ಎಲ್ಲ ವಿಡಿಯೋಗಳು ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸ್ನೇಹಿತರೆ. ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಇವತ್ತೊಂದು ಗಿಡಗಳಿಗೆ ಒಳ್ಳೆ ಫರ್ಟಿಲೈಸರು ಕೊಡೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರಿ ನನ್ನನ್ನು, ಗಿಡಗಳಲ್ಲಿ ಹಣ್ಣುಗಳು ಹೂಗಳು ಬಿಡ್ತಾ ಇರೋದನ್ನು ನೋಡಿ ತುಂಬ ಜನ ಕೇಳ್ತಾಯಿದ್ರಿ, ಗಿಡಕ್ಕೆ ಯಾವ ರೀತಿ ಗೊಬ್ಬರ ಕೊಡ್ತೀರಾ, ಮತ್ತು ಯಾವ ರೀತಿ ಫರ್ಟಿಲೈಸರ್ಗಳನ್ನ ಕೊಡ್ತೀರಾ, ಹೆಂಗೆ ರೆಡಿ ಮಾಡ್ಕೋತೀರಾ ಅನ್ನೋದನ್ನು ತುಂಬ ಜನ ಕೇಳ್ತಾಯಿದ್ರಿ. ಹಾಗಾಗಿ ಇವತ್ತು ನಾನು ಕಿಚನ್ನಲ್ಲಿ ವೇಸ್ಟಾಗಿ ಹೋಗುವಂಥ ಇದರಿಂದ ಒಂದು ಫರ್ಟಿಲೈಸರ್ನ ಮಾಡ್ತಾಯಿದ್ದೀನಿ. ಅದು ವೀಡಿಯೋದಲ್ಲಿ ಮುಂದೆ ಏನು ಎತ್ತ ಅಂತ ಅನ್ನೋದೆಲ್ಲನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತಾಯಿದ್ದೀನಿ. ವೀಡಿಯೋನ ಎಂಡ್ ತನಕ ನೋಡಿ ಸಪೋರ್ಟ್ ಮಾಡಿ. ಹಾಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಇನ್ನೂ ಇಷ್ಟ ಆಯಿತು ಅಂತ ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಟೆರೆಸ್ ಗಾರ್ಡನಿಂಗ್ ಮಾಡೋರಿಗೆ ಈ ವಿಡಿಯೋಗಳು ಯೂಸ್ಫುಲ್ ಆಗ್ಬೋದು ಅಂತ ಅನ್ಕೋತೀನಿ ಸ್ನೇಹಿತರೆ. ಬನ್ನಿ ಇವಾಗ ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಆ ಒಂದು ಫರ್ಟಿಲೈಸರ್ನ ಮಾಡ್ಕೊಳ್ಳೋದಕ್ಕೆ ನಾನು ಏನೇನು ತೊಗೊಂಡಿದ್ದೀನಿ, ಯಾವ ರೀತಿ ಮಾಡ್ಕೋತೀನಿ, ಎಷ್ಟು ದಿನಕ್ಕೊಂದು ಸಲ ಆ ಫರ್ಟಿಲೈಸರ್ನ ನಾನು ಗಿಡಗಳಿಗೆ ಕೊಡ್ತೀನಿ ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಈ ರೀತಿ ಫರ್ಟಿಲೈಸರ್ನ ಕೊಡೋಕ್ಕೂ ಮುಂಚೆ ಈ ರೀತಿ ಮಣ್ಣೆಲ್ಲನೂ ಸ್ವಲ್ಪ ಕೆಡ್ಕೊಳ್ತೀನಿ. ಯಾಕೆಂದರೆ ನಾವು ಹಾಕುವಂಥ ಫರ್ಟಿಲೈಸರ್ ಫುಲ್ಲು ಮಣ್ಣಲ್ಲಿ ಮಿಕ್ಸ್ ಆಗಬೇಕು. ಅದಕ್ಕೆ ಈಗ ನಾನು ಈ ರೀತಿ ಈ ಒಂದು ಇದರಲ್ಲಿ ಈ ರೀತಿ ಮಣ್ಣೆಲ್ಲನೂ ಯೂಸ್ ಮಾಡ್ಕೋತಾ ಇದ್ದೀನಿ ಸ್ನೇಹಿತರೆ. ಈಗ ಇನ್ನು ಬಿಸಿಲು ಜಾಸ್ತಿ ಆಯಿತು, ಫರ್ಟಿಲೈಸರ್ಗಳು ಕೂಡ ಕೊಡಬೇಕು, ಮತ್ತು ನೀರನ್ನು ಕೂಡ ನಾವು ಅದೇ ರೀತಿಯಲ್ಲೇ ಕೊಡಬೇಕಾಗತ್ತೆ. ಈಗ ನೋಡಿ ಇದಾಗಿದೆ, ಇದು ಸುಮಾರು ಒಂದು ನಿಮ್ಮ ಜೊತೆಗೆ ಶೇರ್ ಮಾಡೋಕ್ಕೆ ಅಂತ ಒಂದಷ್ಟು ಡ್ರಮ್ಗಳಲ್ಲಿ ನಾನು ಮಣ್ಣೆಲ್ಲ ಲೂಸ್ ಮಾಡ್ಕೊಂಡಿದ್ದೀನಿ. ಈ ರೀತಿ ತೋರಿಸ್ತೀನಿ ಬನ್ನಿ ಯಾವ ರೀತಿ ಫರ್ಟಿಲೈಸರ್ನ ರೆಡಿ ಮಾಡ್ಕೋತೀನಿ ಏನು ಎತ್ತ ಅಂತ. ವಿಡಿಯೋ ಇಷ್ಟ ಆದರೆ ಆಗಲೇ ಹೇಳ್ದಂಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ನಾನಿಲ್ಲಿ ಫರ್ಟಿಲೈಸರ್ ಮಾಡೋದಕ್ಕೆ ಇಲ್ಲಿ ಅಕ್ಕಿ ತೊಳೆದಿರುವಂಥ ನೀರನ್ನು ಅಂದರೆ 2 ಡೇಸು ಇದನ್ನು ಶೇಖರಣೆ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ 2 ದಿನದ ಅಕ್ಕಿ ತೊಳೆದ ನೀರು ಇದು. ಅದ್ರ ಜೊತೆಗೆ ನಾನು ಇಲ್ಲಿ ನೋಡಿ, ಇದು ಮೊಟ್ಟೆ. ಅಂದರೆ ನಾನು ಮನೆಗೆ ಬಳಸೋಕ್ಕೆ ಅಂತ ಅಂದ್ಬಿಟ್ಟು ತಂದು ಇಟ್ಟಿದ್ದೆ. ಮೊಟ್ಟೆ ಇದು ಹೋಗ್ಬಿಟ್ಟಿತ್ತು, ಅಂದರೆ ಮರೆತುಬಿಟ್ಟು ಇಟ್ಬಿಟ್ಟಿದ್ದೆ ನಾನು. ಹಾಗಾಗಿ ಒಂದು 5 ರಿಂದ 6 ಮೊಟ್ಟೆ ಈ ರೀತಿ ಒಡೆದು ಇಟ್ಕೊಂಡಿದ್ದೀನಿ. ಇದರಲ್ಲಿ ಜಾಸ್ತಿ ಪ್ರೋಟೀನ್ ಇರೋದ್ರಿಂದ, ಜೊತೆಗೆ ಗಿಡಕ್ಕೂ ಕೂಡ ನಾವು ಮನುಷ್ಯರು ನಮ್ಗೆ ಯಾವ ರೀತಿ ಎಲ್ಲ ಥರದ ನ್ಯೂಟ್ರಿಯೆಂಟ್ಸ್ ಬೇಕೋ ಅದೇ ರೀತಿಲಿ ಗಿಡಗಳಿಗೂ ಕೂಡ ಬೇಕಿರೋದ್ರಿಂದ ನಾನು ಈ ಥರದ ಫರ್ಟಿಲೈಸರ್ಗಳನ್ನ 15 ದಿವಸಕ್ಕೊಮ್ಮೆ ಇಲ್ಲ 20 ದಿವಸಕ್ಕೊಮ್ಮೆ ಈ ರೀತಿ ಮಾಡ್ತೀನಿ. ಜಾಸ್ತಿ ನಾನು ಹೆಚ್ಚಿಗೆ ಬಳಸದೆ ಕಿಚನಲ್ಲಿ ಏನು ವೇಸ್ಟ್ ಆಗುತ್ತೆ ಅದನ್ನೇ ನಾನು ಬಳಸುವಂಥದ್ದು. ಹಾಗಾಗಿ ಈಗ ನಾನು ಈ ಒಂದು ಫರ್ಟಿಲೈಸರ್ಗೆ ಅಕ್ಕಿ ತೊಳೆದಿರುವಂಥ ನೀರು, ಕಾಳುಗಳು ತೊಳೆದಿರುವಂಥ ನೀರು, ಜೊತೆಗೆ ಮೊಟ್ಟೆನ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಬನ್ನಿ ಇವಾಗ ಇದನ್ನು ಯಾವ ರೀತಿ ರೆಡಿ ಮಾಡ್ಕೋತೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಈಗ ನಾನು ಅಕ್ಕಿ ತೊಳೆದಿರುವಂಥ ನೀರನ್ನು ಈಗ ಒಂದು ಪಾತ್ರೆಗೆ ಹಾಕೋತೀನಿ. ನಾನೀಗ ಒಂದು ಪಾತ್ರೆನ ಫರ್ಟಿಲೈಸರ್ಗಳು ರೆಡಿ ಮಾಡ್ಕೊಳ್ಳೋಕ್ಕೆ ಅಂತಲೇ ಇಟ್ಕೊಂಡಿದ್ದೀನಿ. ಅಂದರೆ ಅಗಲವಾಗಿದೆ, ಮತ್ತು ನನಗೆ ಗೊತ್ತಾಗುತ್ತೆ ಎಷ್ಟು ನೀರನ್ನು ಹಾಕೋಬೋದು, ಎಷ್ಟು ಫರ್ಟಿಲೈಸರ್ನ ಎಷ್ಟು ಗಿಡಗಳಿಗೆ ಮಾಡ್ಕೋಬೋದು ಅನ್ನೋದು ಈ ಒಂದು ಪಾತ್ರೆಯಲ್ಲಿ ನನಗೆ ಅಂದಾಜು ಸಿಗುತ್ತೆ. ಹಂಗಾಗಿ ನಾನು ಈಗ ಈ ಪಾತ್ರೆನ ಇಟ್ಕೊಂಡು ಈ ಪಾತ್ರೆನಲ್ಲೇ ನಾನು ಯಾವಾಗಲೂ ಫರ್ಟಿಲೈಸರ್ಗಳನ್ನ ರೆಡಿ ಮಾಡ್ಕೋತೀನಿ. ಈಗ ನೆಕ್ಸ್ಟು ನಾನು ಈ ಒಂದು ಇದಕ್ಕೆ ಈ ವೇಸ್ಟ್ ಮೊಟ್ಟೆನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಜನ ಕೇಳ್ಬೋದು, ಮೊಟ್ಟೆ ಹಾಕ್ತಾರೆ ಗಿಡಕ್ಕೆ ಅಂತ. ನಿಜ ಹಾಕ್ಬೋದು. ನಾನು ತುಂಬ ಗಿಡಗಳಿಗೆ ಸುಮಾರು ಅಂದರೆ ಒಂದು 8-10 ತಿಂಗಳುಗಳಿಂದ ನಾನು ಬಳಸ್ತಾ ಇದ್ದೀನಿ. ಹಂಗಾಗಿ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂವು ಹಣ್ಣು ಕಾಯಿಗಳು ಬರ್ತಾ ಇರುವಂಥದ್ದನ್ನು ನೀವು ನೋಡ್ಬೋದು. ಹಂಗಾಗಿ ನಾನು ಇವಾಗ ಈ ವೇಸ್ಟ್ ಮೊಟ್ಟೆಗಳನ್ನು ಎಸಿಬಾರ್ದು ಅಂತ ಹೇಳ್ಬಿಟ್ಟು ನಾನು ಹಿಂಗೆ ಗಿಡಗಳಿಗೆ ಹಾಕೋ ಮುಖಾಂತರ ನಾನು ಬಳಸ್ಕೋತೀನಿ ಸ್ನೇಹಿತರೆ. ಇವಾಗ ಇದನ್ನು ಕೂಡ ಹಾಕ್ಕೊಳ್ತೀನಿ.
ಈಗ ಇದಕ್ಕೆ ನಾನು ನೀರನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸುಮಾರು ಇಲ್ಲಿ ಮೇಲ್ಗಡೆ ಇರುವಂಥ ಟೆರೆಸ್ನಲ್ಲಿ ಇಲ್ಲ ಅಂತ ಅಂದ್ರೂ ಒಂದು 45 ಗಿಡದ ಮೇಲೇ ಇಟ್ಟಿದ್ದೀನಿ. ಅಂದರೆ 45 ಗಿಡಗಳಿಗೂ ಕೂಡ ಎಲ್ಲ ಗಿಡಕ್ಕೂ ನಾನು ಒಂದೊಂದು ಜಗ್ ಹಾಕ್ತೀನಿ. ಹಂಗಾಗಿ ಇದಕ್ಕೆ ಇವಾಗ ನೀರನ್ನ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಟೆರೆಸ್ ಗಾರ್ಡನ್ ಮಾಡಿರೋಂಥವ್ರು ಖಂಡಿತ ಈ ಒಂದು ಫರ್ಟಿಲೈಸರನ್ನು ಮಾಡ್ಕೋಬೋದು. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ. ಸುಮಾರು ಜನಕ್ಕೆ ಆಶ್ಚರ್ಯನೂ ಅನ್ನಿಸ್ಬೋದು. ನಾವು ಟೆರೆಸ್ ಗಾರ್ಡನ್ ಮಾಡೋಂಥವ್ರು ಟೆರೆಸ್ ಗಾರ್ಡನಲ್ಲಿರುವಂಥ ಗಿಡಗಳಿಗೆ ನಾವು ಆಲ್ಮೋಸ್ಟ್ ಕಿಚನ್ ವೇಸ್ಟೇಜಲ್ಲೇ ನಾವು ಒಳ್ಳೆ ಫರ್ಟಿಲೈಸರ್ಗಳನ್ನ ಮಾಡ್ಕೋಬೋದು. ಜೊತೆಗೆ ಒಳ್ಳೆ ಕಂಪೋಸ್ಟ್ನು ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ಕಂಪೋಸ್ಟ್ ಮಾಡ್ಕೊಳ್ಳಲ್ಲ. ನಾನು ಡೈರೆಕ್ಟು ನಾನು ಹೆಂಗೆ ಕೊಡ್ತೀನಿ ಏನನ್ನೋದು ಕೂಡ ಸುಮಾರು ವಿಡಿಯೋ ತೋರಿಸಿದ್ದೀನಿ ನಾನು. ಇವಾಗ ಇದನ್ನು ನೀರು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಇದನ್ನು ನಾನು ಮಿಕ್ಸ್ ಮಾಡ್ತೀನಿ, ಅದನ್ನು ಕೂಡ ನಿಮ್ಮ ಜೊತೆಗೆ ತೋರಿಸ್ತೀನಿ ಇವಾಗ. ಈಗ ನೋಡಿ, ಇಲ್ಲಿ ನಾನು ರೆಡ್ ಕಲರು ಪೊಟ್ಯಾಷನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಒಂದು ಗಿಡಕ್ಕೆ 1 ಸ್ಪೂನ್ ಥರ ಇಲ್ಲಿ ನಾನು ಸುಮ್ಮನೆ ಕೈ ಅಳತೆನಲ್ಲೇ ಹಾಕೋತೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಇಲ್ಲಿ ನೋಡ್ಬೋದು, ನ್ಯಾಚುರಲ್ಲಾಗಿ ಇರುವಂಥದ್ದು, ಯಾವುದೇ ರೀತಿ ಕೆಮಿಕಲ್ ಏನೂ ಇದರಲ್ಲಿ ಜಾಸ್ತಿ ಇರೋದಿಲ್ಲ ಅಂತ ಅನ್ಕೋತೀನಿ ಸ್ನೇಹಿತರೆ. ಯಾಕೆಂದರೆ ನಾನು ಯೂಸ್ ಮಾಡ್ತಾಯಿದ್ದೀನಿ, ಗಿಡಗಳಿಗೆ ಏನೂ ಡ್ಯಾಮೇಜ್ ಆಗಿಲ್ಲ. ಹಂಗಾಗಿ ಇದನ್ನು ಇವಾಗ ನಾನು ಪೊಟ್ಯಾಷನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಅಂದರೆ ಕೈ ಅಳತೆನಲ್ಲೇ ಸೇರಿಸ್ಕೊತೀನಿ ಇದನ್ನು. ಇಲ್ಲಿ 2 ಕೈ ಆಗುವಷ್ಟು ಹಾಕ್ಕೊಂಡಿದ್ದೀನಿ ಪೊಟ್ಯಾಷನ್ನ. ಇದನ್ನು ಮಿಕ್ಸ್ ಮಾಡಬೇಕು ಇವಾಗ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಸೇರಿಸ್ತೀನಿ ನಾನು, ನಿಮಗೆ ತೋರಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಮಾಡ್ತಿರುವಂಥದ್ದು. ಅಂದರೆ ಫುಲ್ ಮೊಟ್ಟೆ ಏನು ನಾನು ಹಾಕಿದ್ದೆ, ಅದು ಕೂಡ ಚೆನ್ನಾಗಿ ಕರಗಿದೆ ನೋಡಿ, ಒಂದು ಚೂರು ಕಾಣಿಸ್ತಾ ಇಲ್ಲ. ಗಿಡಗಳು ಹಾಕಿರೋರು ನೀವು ಕೂಡ ಟ್ರೈ ಮಾಡಿ, ನೀವೇ ಹೇಳ್ತೀರಾ ರಿಸಲ್ಟ್ ಹೆಂಗಿದೆ ಏನು ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಗಿಡಕ್ಕೆ ಒಳ್ಳೆ ಪೋಷಕಾಂಶ ಸಿಗುತ್ತೆ, ಜೊತೆಗೆ ನ್ಯೂಟ್ರಿಷನ್ ಕೂಡ ಸಿಗುತ್ತೆ. ಮೊಟ್ಟೆನಲ್ಲಿ ಕ್ಯಾಲ್ಶಿಯಂ ಎಲ್ಲ ಜಾಸ್ತಿ ಇರೋದ್ರಿಂದ ನಾವು ಈ ಥರದ್ದು ಒಂದು ಫರ್ಟಿಲೈಸರ್ಗಳನ್ನೂ ಕೂಡ ಮಾಡ್ಕೋಬೋದು ಸ್ನೇಹಿತರೆ. ನೋಡಿ, ಕಲರು ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ನೋಡಿ ಇಲ್ಲಿ. ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಇದಕ್ಕೆ ಇನ್ನು ಸ್ವಲ್ಪ ನೀರನ್ನು ನಾನು ಮಿಕ್ಸ್ ಮಾಡ್ಕೊತೀನಿ ಇವಾಗ. ಆ ಕಡೆ ನಾನು ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಅಂದರೆ ಒಂದು 3/4 ಬಕೆಟ್ ಆಗುವಷ್ಟು ಎತ್ತಿಟ್ಕೊಂಡಿದ್ದೀನಿ. ಹಾಗಾಗಿ ಈಗ ಇದಕ್ಕೆ ಇನ್ನು ಸ್ವಲ್ಪ ನಾನು ನೀರನ್ನು ಸೇರಿಸ್ಕೊತಾ ಇದ್ದೀನಿ ಸ್ನೇಹಿತರೆ. ಸುಮಾರು ಇಲ್ಲಿ ಒಂದು 45 ಗಿಡದ ಮೇಲೆ ಇರೋದ್ರಿಂದ ನಂಗೆ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ, ಹಂಗಾಗಿ ನಾನು ಜಾಸ್ತಿ ಮಾಡ್ಕೊಂಡಿದ್ದೀನಿ. ನೀವು ಮಾಡೋದಾದರೆ 1 ಗಿಡ 2 ಗಿಡ 3 ಗಿಡ ಇಟ್ಟಿರೋದಿದ್ದರೆ 1 ಗಿಡಕ್ಕೆ 1 ಜಗ್ಗು ಕಿತ್ತೊಳಗೆ ನೀರು ಮತ್ತು 1 ಮೊಟ್ಟೆ. 1 ಮೊಟ್ಟೆಲಿ ನೀವು ಒಂದು 3-4 ಗಿಡಕ್ಕೆ ಹಾಕೋಬೋದು ನೀವು ಆರಾಮ್ಸೆ. ಈ ರೀತಿಯೂ ಮಾಡ್ಕೋಬೋದು. ನಿಮ್ಗೆ ಎಷ್ಟು ಗಿಡ ಇರುತ್ತೆ ಆ ಗಿಡದ ಕ್ವಾಂಟಿಟಿ ನೋಡ್ಕೊಂಡು ನೀವು ರೆಡಿ ಮಾಡ್ಕೋಬೋದು ಸ್ನೇಹಿತರೆ. ಇಲ್ಲಿ ನಾನು ಜಾಸ್ತಿ ಗಿಡ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಮಾಡ್ಕೋತಾ ಇದ್ದೀನಿ. ಈಗ ಇದೆಲ್ಲನೂ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾನು ಆಮೇಲೆ ಸಿಗ್ತೀನಿ ನಿಮಗೆ. ನೋಡಿ ಸ್ನೇಹಿತರೆ, ಈಗ ಇದು ಫುಲ್ಲು ರೆಡಿ ಆಯಿತು ಫರ್ಟಿಲೈಸರು. ಈಗ ನಾನು ಗಿಡಗಳಿಗೆ ಇದನ್ನು ಕೊಡ್ತೀನಿ. ಅಂದರೆ ದೊಡ್ಡ ಡ್ರಮ್ಮಲ್ಲಿರೋದಕ್ಕೆ 2 ಜಗ್ಗಲ್ಲಿ ಕೊಡ್ತೀನಿ. ಇದು 1 ಜಗ್ ಹಿಡಿಯುತ್ತೆ, ಹಂಗಾಗಿ ಇದರಲ್ಲೇ ಕೊಡ್ತೀನಿ ಇವತ್ತು. ಈಗ ದ್ರಾಕ್ಷಿ ಗಿಡಕ್ಕೆ ಕೊಡ್ತಾಯಿದ್ದೀನಿ. ಡೈರೆಕ್ಟು ಬುಡಕ್ಕೆ ಹಾಕಲ್ಲ, ನಾನು ಸೈಡಲ್ಲಿ ಹಾಕೋತೀನಿ. ಸೈಡಲ್ಲಿ ಹಾಕ್ತಾಯಿದ್ದೀನಿ ಸ್ನೇಹಿತರೆ ನಾನು. ನೀವು ಕೂಡ ಹಾಗೆ ಸೈಡ್ಗೆ ಹಾಕ್ಕೋಬೇಕಾಗುತ್ತೆ. ಈ ಥರ ಸಣ್ಣ ಬಕೆಟ್ಗೆ 1 ಜಗ್ ಹಾಕ್ತಾಯಿದ್ದೀನಿ. ಈ ಥರದಕ್ಕೆ 1 ಜಗ್ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು 2 ಜಗ್ ಹಾಕ್ತೀನಿ. ಅಂದರೆ ಇದು ಸ್ವಲ್ಪ ದೊಡ್ಡ ಡ್ರಮ್ ಆಗಿರೋದ್ರಿಂದ ಒಂದು 2-2.5 ಜಗ್ನ ಆ ಒಂದು
ಡ್ರಮ್ಗೆ ಹಾಕ್ತೀನಿ. ಈಗ ಇದಕ್ಕೆಲ್ಲದಕ್ಕೂ ಹಾಕ್ಬಿಟ್ಟು ಆಮೇಲೆ ನಾನು ನಿಮಗೆ ಸಿಗ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇವಾಗ ಎಲ್ಲ ಗಿಡಗಳಿಗೂ ಕೂಡ ನಾನು ಫರ್ಟಿಲೈಸರ್ನ ಕೊಟ್ಟಿದ್ದೀನಿ. ಗಿಡಗಳಿಗೆ ಇದು ಯಾವುದೇ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ತುಂಬ ಚೆನ್ನಾಗಿ ಹೂವು ಕಾಯಿಗಳೆಲ್ಲ ಬರ್ತವೆ. ಇಲ್ಲಿ ನೋಡ್ಬೋದು, ಇಲ್ಲಿ ಆಲ್ರೆಡಿ ಸಣ್ಣದಾಗಿ ಶುರು ಆಗ್ತಾಯಿದೆ. ಇಲ್ಲಿ ನೋಡಿ, ಗಿಡದ್ದು ತುಂಬ ಸಪೋರ್ಟ ಇದೆ. ಹಂಗೆ ನೆನ್ನೆ ವಿಡಿಯೋದಲ್ಲೂ ನಾನು ತೋರಿಸಿದ್ದೀನಿ ನಿಮಗೆ ಎಷ್ಟೊಂದು ಹಣ್ಣುಗಳನ್ನು ನಾನು ಹಾರ್ವೆಸ್ಟ್ ಮಾಡಿದ್ದೀನಿ. ಮತ್ತು ಈ ತೋರಿಸ್ತೀನಿ, ದ್ರಾಕ್ಷಿ ಗಿಡದಲ್ಲಿ ಈಗ ಹೂವಾಗಿ ಅದು ಕೂಡ ಕಾಯಿ ಆಗ್ತಾಯಿದೆ ನೋಡಿ, ಕಾಣಿಸ್ತಾ ಇದೆಯಾ? ಇಲ್ಲಿ ನೋಡಿ, ಇದು ಸೀಡ್ಲೆಸ್ಸು. ನೋಡೋಣ, ಅದರಲ್ಲಿ ತರಿಸ್ಬೇಕಾದ್ರೆ ನಾನು ಸೀಡ್ಲೆಸ್ ಇದೇ ಇದ್ದಿದ್ದು. ನೋಡೋಣ ಅದು ದಪ್ಪ ಆದಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು, ಯಾವ ರೀತಿ ಗ್ರೇಪ್ಸ್ ಬರುತ್ತೆ ಅಂತ ನೋಡಬೇಕಷ್ಟೇ. ಈಗ ನೋಡಿ, ಇದರಲ್ಲೆಲ್ಲವೂ ಕೂಡ ಯಾವ ರೀತಿ ಹೂವು ಆಗ್ತಾಯಿದ್ದಾವೆ ಅನ್ನೋದನ್ನು ಕೂಡ ನೀವು ನೋಡ್ಬೋದು. ಆರಾಮ್ಸೆ ನೀವು ಈ ಒಂದು ಫರ್ಟಿಲೈಸರನ್ನು ಆರಾಮ್ಸೆ ಮಾಡ್ಕೋಬೋದು ಸ್ನೇಹಿತರೆ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಯಾವುದೇ ರೀತಿ ಭಯ ಬೇಡ. ಯಾಕೆಂದರೆ ಅಕ್ಕಿ ತೊಳೆದ ನೀರು, ಅಕ್ಕಿನ ತೊಳೆದು ಅನ್ನ ಮಾಡ್ತೀವಿ. ಅನ್ನ ಮಾಡಿ ನಾವು ಹೊಟ್ಟೆಗೆ ಊಟ ಮಾಡ್ತೀವಲ್ವ, ಮೊಟ್ಟೆನೂ ಸಹಿತ ನಾವು ಹೊಟ್ಟೆಗೆ ತಿಂತೀವಿ. ಹಾಗೆಯೇ ಅದು ಯಾವುದೇ ರೀತಿ ಗಿಡಗಳಿಗೆ ಎಫೆಕ್ಟ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಇಲ್ಲಿ ನೋಡಿ, ಫುಲ್ಲಿ ಎಲ್ಲ ವಾಟರ್ ಆ್ಯಪಲ್ ಫ್ಲವರಿಂಗು ಕೂಡ ಆಗ್ತಾಯಿದೆ. ಇಲ್ಲಿ ನೋಡಿ, ಎಲ್ಲನೂ ನಾನು ಇವಾಗ ಈ ಒಂದು ಇದು ಅಂಜೂರದ ಗಿಡಕ್ಕೂ ಕೂಡ ಹಾಕಿದ್ದೀನಿ. ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಸ್ನೇಹಿತರೆ. ನೀವು ಕೂಡ ಟೆರೆಸ್ ಗಾರ್ಡನ್ ಮಾಡಿರೋಂಥವ್ರು ಟ್ರೈ ಮಾಡ್ಬೋದು ಅಂತ ಮತ್ತೆ ಹೇಳ್ತಾ, ನಾನು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ನಾನು ಇಲ್ಲಿಗೇ ಎಂಡ್ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಸದಾ ಹೀಗೆ ಇರಲಿ ಅಂತ ಕೇಳಿಕೊಂಡು ಮುಂದಿನ ವಿಡಿಯೋದಲ್ಲಿ ಹೊಸ ವಿಡಿಯೋದ ಜೊತೆಗೆ ಸಿಗ್ತೀನಿ ಸ್ನೇಹಿತರೆ ನಾನು. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ.